ಏಕೈಕಿ ಕಾರು ಸ್ಫೋಟ, ಕಾರು ಛಿದ್ರವಾಗಿದೆ. ಬಾಗಲಕೋಟೆಯ ಹಿಪ್ಪರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಏಕೈಕಿ ಸ್ಫೋಟ ಆಗಿದೆ, ಕಾರ್ ಛಿದ್ರ ಆಗಿರುವಂಥದ್ದು. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಬೆಂಕಿ ಕಾಣಿಸ್ಕೊಂಡಿದ್ರೆ ಹಂತವಾಗಿ ಕಾಣಿಸ್ಕೊಂಡಿರೋದು, ಆದ್ರೆ ಇಲ್ಲಿ ಸ್ಫೋಟ ಆಗಿದೆ. ಜಯಶ್ರೀ ಹನುಮಂತ ಅವರಿಗೆ ಸೇರಿದಂತ ಕಾರು. ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಕಾರಣ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಹೋಗಿದ್ರು, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಕರೆಂಟ್ ಕಟ್ ಆಗಿದೆ. 200 ಅಡಿ ಹಾರಿ ಬಿದ್ದಿರುವಂಥದ್ದು ಕಾರ್ನ ಅವಶೇಷಗಳು ಬಡಿದು ಓರ್ವನಿಗೆ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಫೋಟದ ತೀವ್ರತೆಗೆ ಸುತ್ತಮುತ್ತ ಪ್ರದೇಶದಲ್ಲಿ ಕರೆಂಟ್ ಕಟ್ ಆಗಿದೆ. ಸ್ಫೋಟದ ವೇಳೆ ಸಿಸಿಟಿವಿ ಸ್ಕ್ರೀನ್ ಕೂಡ ಕ್ರಾಶ್ ಆಗಿದೆ. ಯಾರೋ ಬಾಂಬ್ ಇರಿಸಿರಬಹುದು ಅಂತ ಶಂಕೆಯನ್ನ ವ್ಯಕ್ತಪಡಿಸಿರುವಂಥದ್ದು ಮಾಲೀಕ. ಬಾಂಬ್ ಅನ್ನ ಯಾರೋ ಇಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಶಂಕೆ ವ್ಯಕ್ತಪಡಿಸಲಾಗಿದೆ. ಯಾಕೆಂದ್ರೆ ಇದು ಕಾರ್ನ ಡಿಫಾಲ್ಟ್, ಅದರಲ್ಲೇನೋ ಆ ಪ್ರಾಬ್ಲಮ್ ಆಗಿ ಬೆಂಕಿ ಕಾಣಿಸ್ಕೊಂಡು ಸ್ಫೋಟ ಆಗಿರುವಂಥದ್ದಲ್ಲ, ಏಕಾಏಕಿ ಸ್ಫೋಟ ಆಗಿರೋದು. ಒಂದು ಶಾಪ್ ಇತ್ತು, ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬಕವಿಂದ ಇಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40ಕ್ಕೆ ನಾ ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕನ್ಬಿಡ್ದ ಧಮ್ಮದ ಸ್ಫೋಟ ಆಯ್ತು. ಮತ್ತು ಅದ್ರ ಸ್ಪೇಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದವು. ಗಾಡಿ ಎಲ್ಲ ಇಂಜಿನ್ ಅದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಸಿಲಿ ಯಾವ ಕಾರಣಕ್ಕೋಸ್ಕರ ಸ್ಫೋಟ ಆಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿರುವಂಥದ್ದು. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಾಂಬ್ ಇರಿಸಿರ್ಬೋದು ಅಂತ ಮಾಲೀಕ ಹೇಳ್ತಾ ಇದ್ದಾನೆ. ಸೊ ಹೀಗಾಗಿ ಬಾಂಬ್ ಇರಿಸಲಾಗಿತ್ತಾ, ಆ ರೀತಿಯಾದಂಥ ಅಂಶಗಳು ಸಿಗಬೇಕಾಗತ್ತೆ. ಈಗ ಬಾಂಬ್ ಏನಾದರೂ ಇಡ್ಲಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಿಕಾಸ್ ಆ ತೀವ್ರತೆಯನ್ನ ಗಮನಿಸುತ್ತಾ ಇದ್ರೆ ಏನೋ ಸ್ಫೋಟಕಗಳನ್ನ ಇರಿಸಲಾಗಿದೆ ಉದ್ದೇಶಪೂರ್ವಕವಾಗಿ ಅಂತಲೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಆ ಕಾರ್ ನಿಂತಂತ ಸಂದರ್ಭದಲ್ಲಿ ಯಾರಾದರೂ ಇಟ್ಟಿರುವಂಥದ್ದ, ಅಥವಾ ಬಿಫೋರ್ ಆ ಕಾರ್ ಅಲ್ಲಿ ಬಂದು ಸ್ಟಾಪ್ ಆಗ್ಲಿಕ್ಕೂ ಮುಂಚೆನೆ ಯಾರಾದರೂ ಅಲ್ಲಿ ಫಿಕ್ಸ್ ಮಾಡಿ ಕಳಿಸಿದ್ರ ಸ್ಫೋಟಕಗಳನ್ನ ಅನ್ನುವಂಥ ಕುತೂಹಲ ಇದೆ, ಆತಂಕ ಕೂಡ ಇದೆ. ಅದ್ರ ಬಗ್ಗೆ ತನಿಖೆಯನ್ನ ಮುಂದುವರಿಸಲಾಗಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಎಲ್ಲ ಬಂದಿದ್ರು, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಅದು 200 ಮೀಟರ್ ವರೆಗೂ ಹೋಗಿ ಆರು ಬಿದ್ದಿದೆ ಕಾರು. ಅದರ ಸ್ಪೇರ್ ಪಾರ್ಟ್ಸ್ಗಳು 200 ಮೀಟರ್ ವರೆಗೂ ಕೂಡ ಛಿದ್ರ ಆಗಿ ಬಿದ್ದಿರುವಂಥದ್ದು. ಕರೆಂಟ್ ಕಟ್ ಆಗಿದೆ. ಆ ತೀವ್ರತೆಗೆ ಲೆಕ್ಕ ಹಾಕಳಿನ ಆ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿತ್ತು ಅಂತ. ಹಿಪ್ಪರಗಿಯಲ್ಲಿ ಸಂಭವಿಸಿರುವಂತ ಸ್ಫೋಟ ಇದು. ಆ ಕಾರನ್ನ ಫೈಂಡ್ ಔಟ್ ಮಾಡ್ಲಿಕ್ಕಾಗಲ್ಲ, ಆ ರೀತಿಯಾಗಿ ಚಿತ್ರಣ ಆಗಿದೆ. ನಿಮಗೆ ಫಸ್ಟ್ ಆ ಕಾರನ್ನ ತೋರಿಸ್ತಾ ಇದೀವಿ, ಗಮನಿಸಬಹುದು. ಆ ಸ್ಫೋಟ ಆಗ್ತಿದ್ದ ಹಾಗೆ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆಯಲ್ಲ, ನಿಮ್ಮ ಸ್ಕ್ರೀನ್ ನ ಬಲಭಾಗದಲ್ಲಿ ಕಾಣಿಸ್ತಾ ಇರುವಂತದ್ದು ಕಾರ್ ಕಾಣಿಸ್ತಾ ಇದೆಯಲ್ಲ, ಅದೇ ತೀವ್ರತೆಗೆ ಬ್ಲಾಸ್ಟ್ ಆಗಿರೋದು. ಹಿಪ್ಪರಗಿಯಲ್ಲಿ ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ತನಿಖೆಯನ್ನು ಮಾಡಿಸ್ತಾ ಇದ್ದೇವೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಸಿಟಿವಿ ಮತ್ತು ಕಾಲ್ ಸಿಡಿಆರ್ ಪರಿಶೀಲಿಸಿದ್ದೇವೆ. ಕಾರ್ ಬಳಿ ಯಾರು ಹೋಗಿರುವಂತದ್ದು ಕಂಡು ಬಂದಿಲ್ಲ. ಬಾಂಬ್ ನಿಷ್ಕ್ರಿಯ ದಳ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಟೀಮ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಕಾರ್ ಇಂಜಿನ್ ಬಳಿ ಬ್ಲಾಸ್ಟ್ ಆಗಿರುವಂತದ್ದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಕಾರ್ ಇಂಜಿನ್ ಬಳಿ ಬ್ಲಾಸ್ಟ್ ಆಗಿದೆ ಅಂತ. ಬ್ಯಾಟರಿ ಅಥವಾ ಎಂಜಿನ್ಗೆ ಸಂಬಂಧಪಟ್ಟಂತೆ ಸ್ಫೋಟ ಸಂಭವಿಸಿದೆ ಅನ್ನುವಂತ ಅನುಮಾನ ಕೂಡ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ನಾವು ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ ಅಂತ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ ಇದುವರೆಗೂ ನಡೆದಂತ ಪರಿಶೀಲನೆಯಲ್ಲಿ? ಪೃಥ್ವಿರಾಜ್, ಇದು ಪ್ರಮುಖವಾಗಿ ನಿನ್ನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಓರ್ವ ಬಾರ್ ಮಾಲೀಕ ಹನುಮಂತ್ ಅನ್ನುವಂತಹ ವ್ಯಕ್ತಿ ಸಾಯಂಕಾಲ 4:30ಕ್ಕೆ ತನ್ನ ಮನೆಯಿಂದ ಆ ಬಾರ್ಗೆ ಬಂದು ಬಾರ್ನ ಮುಂಭಾಗದಲ್ಲಿ ಕಾರನ್ನ ಪಾರ್ಕ್ ಮಾಡಿರ್ತಾರೆ. ಅದಾದ ಬಳಿಕ ಸುಮಾರು 10:15ಗೆ ಬಾರ್ನ ಬಂದ್ ಮಾಡಿ ಮನೆಗೆ ಹೋಗ್ಬೇಕು ಅನ್ನೋಷ್ಟರಲ್ಲೇನೆ ಈ ಒಂದು ಕಾರ್ ಸ್ಫೋಟ ಆಗಿರುವಂತದ್ದು ಮಾಹಿತಿ ಲಭ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತೀವ್ರವಾದಂತಹ ತನಿಖೆಯನ್ನು ಕೈಗೊಂಡಿದ್ದಾರೆ. ಅಲ್ಲಿರ್ತಕ್ಕಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಮತ್ತು ಕಾಲ್ ಸಿಡಿಆರ್ ಗಳನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಪೊಲೀಸರಿಗೆ ಕಂಡು ಬಂದಿರುವಂತಹ ಅನುಮಾನ ಏನಂತಂದ್ರೆ, ಒಂದು ಇಂಜಿನ್ ಅಥವಾ ಬ್ಯಾಟರಿಗೆ ಸಂಬಂಧಪಟ್ಟಂತೆ ಯಾವುದೋ
ಒಂದು ಸ್ಫೋಟ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿದು ಬಂದಿರುವಂತದ್ದು. ಆದ್ರೆ ನಿನ್ನೆ ರಾತ್ರಿ ಆಗಿರುವಂತಹ ಸ್ಫೋಟದ ತೀವ್ರತೆಯ ಬಗ್ಗೆ ಆ ಒಂದು ಬಾರ್ ಮಾಲೀಕ ಹೇಳುವಂತದ್ದು ಏನಂತಂದ್ರೆ, ಸುಮಾರು 10:30 ಗಂಟೆಗೆ ಬಾರ್ ಅನ್ನ ಬಂದ್ ಮಾಡ್ಕೊಂಡು ಹಣದ ಜೊತೆಗೆ ನಾನು ಇನ್ನೇನು ಕಾರ್ ಹತ್ಬೇಕು ಅನ್ನುವಂತಹ ಸಮಯದಲ್ಲಿ ಕಾರ್ ಬ್ಲಾಸ್ಟ್ ಆಗಿದೆ. ನಾನು ಇನ್ನೂ ಕೂಡ ಕಾರ್ನಿಂದ 30-40 ಅಡಿಯಷ್ಟು ದೂರ ಇರುವಾಗ್ಲೇನೆ ಕಾರ್ ಬ್ಲಾಸ್ಟ್ ಆಗಿರೋದ್ರಿಂದಾಗಿ ನಮಗೆ ಏನೂ ತೋಚಲಿಲ್ಲ. ಏಕಾಏಕಿ 2 ಸೆಕೆಂಡ್ ನಲ್ಲೇ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಆತ ಮಾಹಿತಿಯನ್ನು ನೀಡಿರುವಂತದ್ದು. ಸದ್ಯ ಬ್ಲಾಸ್ಟ್ ನ ತೀವ್ರತೆಯಿಂದಾಗಿ ಆ ಒಂದು ಕಾರ್ ಏನಿದೆ ಸುಮಾರು 10-15 ಅಡಿಯಷ್ಟು ಎತ್ತರಕ್ಕೆ ಹಾರಿ ಬಿದ್ದಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಅದರ ಜೊತೆಗೆ ಆ ಕಾರಿನ ಅವಶೇಷಗಳು ಸುಮಾರು 150-200 ಅಡಿಯಷ್ಟು ದೂರದಲ್ಲಿ ಬಿದ್ದಿದ್ದಾವೆ. ಹೀಗಾಗಿನೇ ಪೊಲೀಸರು ತೀವ್ರವಾದಂತಹ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಬ್ಯಾಟರಿ ಅಥವಾ ಇಂಜಿನ್ ನಿಂದಾಗಿ ಸ್ಫೋಟ ಆಗಿದೆಯಾ ಅಥವಾ ಮತ್ತೇನಾದ್ರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.